ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಪಕ್ಕ ಇರುವಂಥ ಇಬ್ಬಡಿ ಎಂಬ ಗ್ರಾಮದಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಅಡಿಕೆ ಬೆಳೆಗೆ ಸಂಬಂಧಪಟ್ಟಂತೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಈ ಒಂದು ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಗೆ ವಿತರಣೆ ಮಾಡಿದ್ದೋ. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ನಮ್ಮ ಸಮೃದ್ಧ ಆಗ್ರೋ ಉತ್ಪನ್ನಗಳನ್ನ ಈ ಊರಿನ ಒಬ್ಬರು ಮಾದರಿ ರೈತ ಅಂತ ಹೇಳ್ಬೋದು, ಪುಟ್ಸಮ್ಮಣ್ಣ ಅಂತ ಹೇಳಿ, ಇವರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರು. ಸುಮಾರು 1.5 ತಿಂಗಳಿಂದ ಯೂಸ್ ಮಾಡಿದರು. ಆ ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂತಹ ಫಲಿತಾಂಶ ಬಂದಿದೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಪುಟ್ಸಮ್ಮಣ್ಣವರು ನಮ್ಮ ಮುಂದೆ ಇದ್ದಾರೆ. ಬನ್ನಿ ಪುಟ್ಸಮ್ಮಣ್ಣನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ ಸರ್. ಈಗ ನಮ್ಮ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ರಿ, ಹೇಗೆ ಯೂಸ್ ಮಾಡಿದ್ರಿ? ನಾವು ಮೊದಲು ಪ್ಯಾಕೆಟ್ ಕೊಟ್ಟಿದ್ದು, ಆ ಪ್ಯಾಕೆಟ್ನ ಹೇಗೆ ಯೂಸ್ ಮಾಡಿದ್ರಿ ನೀವು ಅಂತ? ಈ ವ್ಯಾನಿಮಲ್ ಎಲ್ಲ ಹಾಕ್ಬಿಟ್ಟು ಓಕೆ ಮಿಕ್ಸ್ ಮಾಡಿ ಸುತ್ತ ಉದುರಿಸಿ ನೀರು ಕೊಟ್ಟಿದ್ವಿ ಸರ್. ಅಂತಂದ್ರೆ ಈ ಗಿಡದ ಸುತ್ತ ನೀವೇನು ಮಾಡಿದ್ರಿ? ಸುತ್ತ ಇದ್ರ ಸುತ್ತ ಹಾಕಿದ್ರಿ. ಒಂದೊಂದು ಗಿಡಕ್ಕೆ ಎಷ್ಟು ಗ್ರಾಮ್ ಹಾಕಿದ್ರಿ ಸರ್? ಅದು ವ್ಯಾನಿಮಲ್ ಎಲ್ಲ ಸೇರಿ ಒಂದು 50-60 ಗ್ರಾಮ್ ಹಾಕಿ, ಒಂದು 50ರಿಂದ 60 ಗ್ರಾಮ್ ಹಾಕಿದ್ರಿ. ನಾವು ಪ್ರಾಡಕ್ಟ್ ಕೊಡೋಕ್ಕಿಂತ ಮೊದಲು ನಿಮ್ಮ ಅಡಿಕೆ ಬೆಳೆ ಅಂತ ನಿಮ್ಮ ಗಿಡಗಳು ಯಾವ ಥರ ಇತ್ತು? ಸ್ವಲ್ಪ ವೀಕ್ ಇದ್ದು ಅಂತ ಯಾಕೆ ಅಂದರೆ ಅರ್ಶಿನ ಕಲರ್ ಇತ್ತು, ಎಲೆ ಚುಕ್ಕಿ ರೋಗ ಇತ್ತು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕಾಣ್ತಿದ್ದು. ಆಗ ಸರ್ನ ನಾವು ಮೀಟ್ ಆದೋ, ಒಂದು ಅವಕಾಶ ಕೊಡಿ ಏನಂತ ಏನು ಮಾಡಿದ್ರು. ಸುಮಾರು ಎಷ್ಟು ಗಿಡಕ್ಕೆ ಯೂಸ್ ಮಾಡಿದ್ರಿ? 400 ಗಿಡಕ್ಕೆ ಮಾಡಿದ್ವಿ. 400 ಗಿಡಕ್ಕೆ ಬ್ರೂ ಪೆಟೇಟರ್ ನಾವು ಎಷ್ಟು ಬ್ರೂ ಪೆಟೇಟರ್ ಕೊಟ್ಟಿದ್ದು ನಿಮಗೆ? ಎಷ್ಟು 8 kg 8 ಬ್ರೂ ಪೆಟೇಟರ್ ಕೊಟ್ಟಿದ್ದೋ, ಜೊತೆ ಗ್ರಾನ್ಯುವಲ್ ಕೊಟ್ಟಿದ್ದೋ. ನಾವು ಯಾವ ರೀತಿಯಾಗಿ ಹೇಳ್ದೋ ಅದೇ ಥರ ಮಾಡಿದ್ದಾರೆ. ಇನ್ನೂ ಡ್ರಂಚಿಂಗ್ ಏನು ಮಾಡಿಲ್ಲ ಇವರು, ಡ್ರಂಚಿಂಗ್ ಮಾಡಿಲ್ಲ, ಬ್ರೂ ಪೆಟೇಟರ್ ಮಾತ್ರ ಹಾಕಿದ್ದಾರೆ. ಈಗ ಹೇಗೆ ಬಂದಿದೆ ನಿಮಗೆ ಫಲಿತಾಂಶ? ಉತ್ತಮ ಐತೆ, ಉತ್ತಮ ಕಾಣ್ತಾ ಇದೆ ನೋಡಿ. ಅವತ್ತಿಗೆ ಅಂತಂದರೆ ಇಲ್ಲಿ ನೋಡ್ಬೋದು, ಆಲ್ರೆಡಿ ಇಲ್ಲಿ ನೋಡ್ಬೋದು ನೀವು, ತುಂಬ ಗ್ರೀನ್ನೆಸ್ ಏನಿದೆ. ಇದು ಮೊದಲು ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ಮೊದಲು ಈ ಥರ ಪ್ರಾಬ್ಲಮ್ಸ್ ಇದೆ. ಹಳದಿ ಕಲರ್ ಇತ್ತು, ಈ ಥರ ಎಲೆ ಚುಕ್ಕಿ ರೋಗ ಎಲ್ಲ ಇತ್ತು. ಮತ್ತು 2 ಸರಿ ಈ ಒಂದು ಊರಿಗೆ ಆನೆಕಲ್ ಮಳೆ, ಹಾಸನ ಭಾಗದಲ್ಲಿ 2 ಸರಿ ಆನೆಕಲ್ ಮಳೆ ಬಂದ್ರಿಂದ ಎಲೆಗಳೆಲ್ಲ ನೋಡ್ಬೋದು ನೀವು, ಎಲೆಗಳೆಲ್ಲ ತೂತಿರೋಗಿದೆ. ಚಿತ್ರ ವಿಚಿತ್ರ ಆಗೋಗಿದೆ. ಇಲ್ಲಿ ತುಂಬ ಕಡೆ ನೀವು ಇಲ್ಲಿ ನೋಡ್ಬೋದು, ನೀವು ಆನೆಕಲ್ ಮಳೆ ಬಂದು ಎಲ್ಲ ಡ್ಯಾಮೇಜ್ ಆಗಿದೆ. ಆದರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸುಳಿ ಭಾಗದಲ್ಲಿ ನೋಡ್ಬೋದು ನೀವು, ತುಂಬ ಗ್ರೀನ್ನೆಸ್ಸು, ಇಲ್ಲಿ ಸುಳಿ ತುಂಬ ಚೆನ್ನಾಗಿದೆ, ಗ್ರೀನ್ನೆಸ್ಸು ತುಂಬ ಚೆನ್ನಾಗಿ ಬರ್ತಿದೆ. ಯಾವುದೇ ರೀತಿಯ ಸಿಮ್ಟಮ್ಸ್ಗಳು ಕಾಣ್ತಿಲ್ಲ ನಿಮಗೆ, ಎಲೆ ಚುಕ್ಕಿ ರೋಗ ಕಾಣ್ತಿಲ್ಲ. ಬಟ್ ಈ ಪ್ರಾಬ್ಲಮ್ ಆಗಿರೋದು ಏನಪ್ಪ ಅಂತಂದರೆ, ಆನೆಕಲ್ ಮಳೆ ಬಂದು ಸುಮಾರು ಸರ್ ನಮ್ಮ ಬರೋಕ್ಕಿಂತ ಮುಂಚೆ ಹೇಳ್ತಿರೋ 2 ಗಂಟೆ ಟೈಮು ಅದು ಏನಾಗಿತ್ತು ಅಂತಂದರೆ ಕರಗಿತ್ತಿಲ್ವಂತೆ. ಅಷ್ಟು ಆನೆಕಲ್ ಮಳೆ 2 ದಿನ ಸರ್ ಹೇಳ್ದಂಗೆ 2 ದಿನ ಆನೆಕಲ್ ಮಳೆ ನೋಡಿ ಯಾವ ಥರ ಆಗಿದೆ. ಬಟ್ ನಮ್ಮ ಹೊಸ ಗರಿಗಳಿಗೆ ಏನಾಗಿಲ್ಲ ಅಂತಂದರೆ, ಒಂದು ಸಂತೋಷ ಸುದ್ದಿ ಏನಪ್ಪ ಅಂದರೆ, ನಮ್ಮ ಹೊಸ ಗಿಡ ಡ್ಯಾಮೇಜ್ ಆಗಿಲ್ಲ. ಆಗಿದೆ ಪುಟ್ಸಮ್ಮಣ್ಣವ್ರೆ? ಸುಳಿ ಬಂದಿರಲಿಲ್ಲ ಅವಾಗ, ಆ ಸುಳಿ ಬಂದಿರಲಿಲ್ಲ. ತುಂಬ ಚೆನ್ನಾಗಿದೆ. ಇವ್ರದ್ದು ತುಂಬ ತೋಟ ಇದೆ. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರು, 8 ಬ್ರೂ ಪೆಟೇಟರ್ ಯೂಸ್ ಮಾಡಿದ್ರು, ಗ್ರಾನ್ಯುವಲ್ ಯೂಸ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ. ಈ ಮೂಲಕ ಬೇರೆ ಅಡಿಕೆ ಬೆಳೆಗಾರರಿಗೆ ಏನಂತ ಹೇಳಿಕೆ ಕೊಡ್ತೀರಾ? ಉತ್ತಮ ಇದೆ ಮಾಡಿ ನೀವು ಅಂತ ಹೇಳ, ಉತ್ತಮ ಚೆನ್ನಾಗಿದೆ ಅಂತ. ಆಲ್ರೆಡಿ ಸರ್ರು ತುಂಬ ಖುಷಿಯಾಗಿದ್ದಾರೆ. ಸರ್ ತುಂಬ ನಮಗೆ ರಿಸಲ್ಟ್ ಬಂದಿದೆ. ಗ್ರೀನ್ನೆಸ್ ಇತ್ತಲ್ಲ, ಎಲ್ಲ ಹಳದಿ ಕಲರ್ ಆಗಿತ್ತು, ಈಗ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಈ ಒಂದು ಪ್ರಾಡಕ್ಟ್ನ ನಮ್ಮ ನವೀನ್ ಸರ್ ಅಂತೇಳಿ, ಈ ಒಂದು ಹಾಸನ ಭಾಗದ ಒಬ್ಬರು ಲೀಡ್ರು, ಅಪ್ಕಮಿಂಗ್ ಏರಿಯಾ ಡೈರೆಕ್ಟರ್ ನವೀನ್ ಸರ್ ಅವರ ಮಾರ್ಗದರ್ಶನದಲ್ಲಿ ಪುಟ್ಸಮ್ಮಣ್ಣವ್ರು ಕೊಟ್ಟಿದ್ದು. ಅದೇ ರೀತಿಯಾಗಿ ನಮ್ಮ ಅಪ್ಕಮಿಂಗ್ ಟೀಮ್ ಡೈರೆಕ್ಟರ್ ಆದಂತಹ ಆನಂದ್ ಸರ್ ಮತ್ತು ಅಭಿಜಿತ್ ಸರ್ ಮಾರ್ಗದರ್ಶನ ಅದ್ಭುತ ರಿಸಲ್ಟ್ ತೊಗೊಂಡಿದ್ದಾರೆ. ಈ ಮೂಲಕ ಎಲ್ಲ ಅಡಿಕೆ ಬೆಳೆಗಾರರಿಗೆ, ಪ್ರತಿಯೊಬ್ಬರ ಬೆಳೆಗಾರರಿಗೆ ನಾನು ಹೇಳಿದೇನಪ್ಪ ಅಂದರೆ, ಕೇವಲ ಸಮೃದ್ಧ ಆಗಿರೋ ಪ್ರಾಡಕ್ಟು ಕೇವಲ ಅಡಿಕೆ ಗಿಡಕ್ಕೆ ಸಂಬಂಧಪಟ್ಟಂಗಿಲ್ಲ. ರೈತ ಬೆಳೆಯುವಂಥ ಪ್ರತಿಯೊಂದು ಬೆಳೆ, ಹೂವಿನ ಗಿಡದಿಂದ ತೆಂಗಿನ ಮರದವರೆಗೂ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ, ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಂಗೆ ಸಮೃದ್ಧ ಆಗಿರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಕಡಿಮೆ ದರದಲ್ಲಿ ಹೆಚ್ಚು ಇಳುವರಿ ಪಡಿ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಒಬ್ಬ ಸಾಮಾನ್ಯ ರೈತ ಮಿಸ್ಟರ್ ಪುಟ್ಸಮ್ಮಣ್ಣವ್ರಿಗೆ, ಮತ್ತು ಅದೇ ರೀತಿಯಾಗಿ ನಮ್ಮ ಲೀಡ್ರ್ ಆದಂತಹ ನವೀನ್ ಸರ್ಗೆ ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿ ಕೊನೆ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.